ಮಾತಾಡ್ತಿರೋದು ಬಜೆಟ್ ಬಗ್ಗೆ ಡಿಸ್ಕಸ್ ನಡೆಯಕತ್ತಿದೆ. ಅದು ಬಿಟ್ಟು ಎಲ್ಲ ನಾವು ಪೈಪ್ ಲೈನ್ ಕೇಳ್ತಾರೆ, ಮತ್ತೆ ವೈರ್ ಬರ್ತದೆ ಅಂತ ಹೇಳ್ತಾರೆ. ಸಭೆಯನ್ನು ಅವಕಾಶ ಮಾಡಿಕೊಡ್ರಿ. ಕ್ವಶನ್ ಮಾಡಕ್ಕೆ ಎಲ್ಲರೂ 29 ಮಂದಿ ಇದ್ದಾರೆ ಮಾತಾಡಕ್ಕೆ. ಒಬ್ಬರೇ ಮೈಕ್ ತಗೊಂಡು ಮಾತಾಡಿ. ಇವತ್ತಿನಿಂದ ಇದು ನಾಳೆವರೆಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಬೇರೆಯವ್ರು ಕೂಡ ಅವಕಾಶ ಮಾಡಿಕೊಡ್ಬೇಕು ಸಾಹೇಬ್ರೆ. ತಾವು ಸಮಯ ಕೊಡ್ರಿ. ಇಲ್ಲಿದ್ರೆ ಅವ್ರು ನಿಮ್ಗೆ ಕ್ವಶನ್ ಕೊಡ್ಲಿ. ನೀವು ತಾವು ನಾನು ಮಾತಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಕೇಳಿ. ಅದು ಬಿಟ್ಟು ಎಲ್ಲ ರೂಲ್ಸ್ ಎಲ್ಲ ಉಲ್ಲಂಘನೆ ಮಾಡಿ ಬೇರೆಯವರೆಲ್ಲ ನಾವು ಮೂರ್ಖರನ್ನ ಸ್ವಾಮಿ. ನಾನು ನಿಮಗೆ ಕೇಳೋಣ ಅಂತ ಹೇಳಲ್ಲ ಸ್ವಾಮಿ. ನಾನು ಏನ್ ಹೇಳಕತ್ತೀನಿ, ಹೀಗೆ ಸಮಯ ಏನ್ ನಡೆಯಕತ್ತೆ. ಭಗವಾನ್ ಅವರೇ ತಾವು ಮೇಲ್ ಸ್ಥಾನದಲ್ಲಿ ಇದ್ದಿದ್ದವ್ರ ಹೆಂಗ್ ಕ್ವಶನ್ ಮಾಡಬೇಕು ತಮ್ಗೆ ನಾಲೆಜ್ ಇದೆ. ನೀವು ಹೇಳಿ ನಿಮ್ಮ ಅಷ್ಟೇ ಸಾಕು. ನೋಡ್ರಿ ಪಾಪ ಹುಡುಗ ವಿಚಲಿತ ಆಗ್ಬಿಟ್ಟಾನ. 1 ವರ್ಷ ಆಯ್ತು ಸಭೆ ಕಟ್ಟಿಲ್ಲ, ವಿಚಲಿತ ಆಗಿಲ್ಲ. ದಿನ ಬಂದು ಜನ ಮನೆ ಹತ್ರ ಬೈತಿದ್ರೆ ಬೈಸ್ಕೊಂಡವ್ರು ನೋಡಿರ್ತಾರೆ. ರೂಲ್ ಬಿಟ್ಟು ನಾವೇನು ಇಲ್ಲೇನು ಗಿಟ್ಟಿಗಿಸ್ಕೊಂಡು ಯಾರು ಮಾತಾಡ್ತಾರೆ. 2 ನಿಮಿಷ ಏನ್ ಮಾತಾಡೋಣ, ಯಾವ್ದು ಸಿನಿಮಾ ಸ್ಟೋರಿ ಹೇಳೋಣ ಇಲ್ಲ, ಡ್ರೈನೇಜ್ ಯೂಸಿಡಿ ಕೇಳೋಣ ಬಿಟ್ಕೊಡ್ರಿ. ಅದನ್ನ ನೀವ್ ಹೆಚ್ಚು ಮಾಡಕ್ ಹೋಗ್ಬೇಡ್ರಿ. ಇಲ್ಲ ಶಿವನ ನಾನು ಹೇಳಕ್ಕೆ ಕೂಡು ಅಲ್ಲ ಕೂಡಪ್ಪ. ಇದು ಬಜೆಟ್ ಕಂಪ್ಲೀಟ್ ಆಗಿ ಸಾಹೇಬ್ರೆ, ನಾಗೇಂದ್ರ ಸಾಹೇಬ್ರೆ, ಭರತ್ ಸಾಹೇಬ್ರೆ, ನೀವು ಸ್ವಲ್ಪ ನಮ್ಮನ್ನು ಮಾತಾಡ್ತೀರಿ ಸರ್. ತಿಂಗಳಿಗೊಂದು ಮೀಟಿಂಗ್ ಮಾಡ್ರಿ ಸರ್. ಈ ವ್ಯವಸ್ಥೆ ಬರಲ್ಲ ಸರ್, ಮಾಡಿ ಸರ್.